ಏನಾದ್ರೂ ನೀವೇ ತುಂಬಾ ಸಮಯದಿಂದ ಮಾಸ್ಟರ್ಬೇಷನ್ ಮಾಡ್ತಿದ್ರೆ ಮತ್ತೆ ಈಗ ನಿಮ್ಗೆ ಈ ರೀತಿ ಏನಾದ್ರೂ ಅನಿಸ್ತಿದ್ರೆ ಅರೆ ಈಗ ಸಾಕು ಮುಂದೆಯಿಂದ ಈ ರೀತಿ ಮಾಡಬಾರ್ದು ಅಂತ ಮತ್ತೆ ಇಲ್ಲಿ ತನಕ ಏನೋ ಸರಿ ನೀವು ಮಾಸ್ಟರ್ಬೇಷನ್ ಮಾಡೋದನ್ನ ಬಿಟ್ಟಿದ್ದೀರಾ ಆದ್ರೆ ಇಲ್ಲಿ ಮಾತೇನ್ ಬರುತ್ತೆ ಅಂದ್ರೆ ನಮ್ಮ ಈ ಬಾಡಿನ ಮತ್ತೆ ಹೇಗೆ ರಿಕವರ್ ಮಾಡಬೇಕು ಅಂತ ಅದಕ್ಕೆ ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಕೆಲವು ಸೈಂಟಿಫಿಕಲಿ ಸಾಬೀತಾಗಿರೋ ಟಿಪ್ಸ್ ಗಳು ಹೇಳೋದಕ್ಕೆ ಹೋಗ್ತಿದ್ದೀನಿ ಮತ್ತೆ ಏನಾದ್ರೂ ನೀವು ಇದನ್ನ ಕೇವಲ 1 ತಿಂಗಳ ತನಕ ಫಾಲೋ ಮಾಡಿದ್ರೆ ಆಗ ನೀವು ಮತ್ತೊಮ್ಮೆ ಪುನಃ ರಿಕವರ್ ಆಗ್ತೀರಾ ಈ ವಿಡಿಯೋನ ಪ್ರತಿಯೊಂದು ಪಾಯಿಂಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಈ ವಿಡಿಯೋನ ಕೊನೆ ತನಕ ನೋಡಿ ಟಿಪ್ ನಂಬರ್ 1 ಕೋಲ್ಡ್ ಶವರ್ ನೋಡಿ ನೀವು ಎಲ್ಲಕ್ಕಿಂತ ಮೊದಲು ಇದನ್ನ ತಿಳ್ಕೊಳ್ಳಿ ನಮ್ಮ ಸ್ಪರ್ಮ್ ಏನಿದೆ ಅದು ನಮ್ಮ ಟೆಸ್ಟಿಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಟೆಸ್ಟಿಸ್ ಏನಿರುತ್ತೋ ಅದು ನಮ್ಮ ಬಾಡಿಯಿಂದ ಹೊರಗಡೆ ಇರುತ್ತೆ ಮತ್ತೆ ಇದು ಯಾಕಂದ್ರೆ ಅದರ ಟೆಂಪರೇಚರ್ ಏನಿದೆ ಅದು ನಮ್ಮ ಬಾಡಿಯ ಟೆಂಪರೇಚರ್ ಗಿಂತ ಕಡಿಮೆ ಇರೋದಕ್ಕೆ ಯಾಕಂದ್ರೆ ನಮ್ಮ ಸ್ಪರ್ಮ್ ಕಡಿಮೆ ಟೆಂಪರೇಚರ್ ಅಲ್ಲಿ ಹೆಚ್ಚು ವೇಗವಾಗಿ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಎಷ್ಟು ಕಡಿಮೆ ನಿಮ್ಮ ಟೆಸ್ಟಿಸ್ ಏರಿಯಾದ ಟೆಂಪರೇಚರ್ ಇರುತ್ತೋ ನಿಮ್ಮ ಸ್ಪರ್ಮ್ ಅಷ್ಟೇ ವೇಗವಾಗಿ ಹೆಚ್ಚುತ್ತೆ ಮತ್ತೆ ಈಗ ನೀವು ಏನ್ ಮಾಡ್ಬೇಕಂದ್ರೆ ಕೋಲ್ಡ್ ಶವರ್ ತಗೋಬೇಕು ಅಂದ್ರೆ ತಣ್ಣೀರಲ್ಲಿ ಸ್ನಾನ ಮಾಡ್ಬೇಕು ಚಳಿಗಾಲ ಇದ್ದಾಗ ನಾರ್ಮಲ್ ನೀರೇ ಸಾಕಾಗತ್ತೆ ಆದ್ರೆ ಬೇರೆ ಸೀಸನ್ ಏನಾದ್ರೂ ನಡೀತಿದ್ರೆ ಆಗ ನಿಮಗೆ ಮಾರ್ಕೆಟ್ ಅಲ್ಲಿ ಸುಲಭವಾಗಿ ಚಿಕ್ಕ ಐಸ್ ಕ್ಯೂಬ್ ಸಿಗುತ್ತೆ ಮತ್ತೆ ನೀವು ಐಸ್ ಕ್ಯೂಬ್ಸ್ ನ ತಂದು ನೀವು ಯಾವ ನೀರಿಂದ ಸ್ನಾನ ಮಾಡ್ತಿದ್ರೋ ಆ ನೀರಲ್ಲಿ ಐಸ್ ಕ್ಯೂಬ್ಸ್ ನ ಹಾಕಿ ಆ ನೀರ್ನ ಪೂರ್ಣ ರೀತಿಯಲ್ಲಿ ತಣ್ಣಗೆ ಮಾಡಬೇಕು ಮತ್ತೆ ಇದಾದ ಮೇಲೆ ನಿಮ್ಮ ಹತ್ರ ಸ್ವಲ್ಪ ಜಾಸ್ತಿ ಜಾಗ ಇದ್ರೆ ಆಗ ನೀವು ಆ ನೀರಲ್ಲಿ 5 ರಿಂದ 10 ನಿಮಿಷದ ತನಕ ಹಾಗೆ ಕೂತ್ಕೋಬಹುದು ಮತ್ತೆ ಏನಾದ್ರೂ ನಿಮ್ಮ ಹತ್ರ ಅಷ್ಟೊಂದು ದೊಡ್ಡ ಜಾಗ ಇಲ್ಲ ಅಂದ್ರೆ ಆಗ ನೀವು ಚಿಕ್ಕ ಡ್ರಮ್ ನ ಯೂಸ್ ಮಾಡಬಹುದು ಆ ಡ್ರಮ್ ಅಲ್ಲಿ ನೀವು ಮೊದಲು ನೀರನ್ನ ತುಂಬಿ ಮತ್ತೆ ಅದರಲ್ಲಿ 5 ರಿಂದ 10 ನಿಮಿಷ ನಿಮ್ಮ ಬಾಡಿನ ಮುಳುಗಿಸಿಡಿ ನೋಡಿ ಈ ರೀತಿ ಕೋಲ್ಡ್ ಶವರ್ ತಗೊಳ್ಳೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಇದನ್ನ ಬಾಡಿ ಬಿಲ್ಡರ್ಸ್ ರೊನಾಲ್ಡೋ ಹಾಗೆ ಸಾಕಷ್ಟು ಸ್ಪೋರ್ಟ್ಸ್ ಪ್ಲೇಯರ್ಸ್ ಇದನ್ನ ಯೂಸ್ ಮಾಡ್ತಾರೆ ಹಾಗೆ ಸಾಕಷ್ಟು ಸ್ಪೋರ್ಟ್ಸ್ ಪ್ಲೇಯರ್ಸ್ ಇದನ್ನ ಮಾಡೋದನ್ನ ನೀವು ನೋಡಿರ್ತೀರಾ ಇದರಿಂದ ತುಂಬಾ ಬೇಗ ಮಸಲ್ ರಿಕವರಿ ಆಗುತ್ತೆ ಮತ್ತೆ ಜೊತೆಗೆ ಕೋಲ್ಡ್ ಶವರ್ ತಗೊಳ್ಳೋದ್ರಿಂದ ನಿಮ್ಮ ಮೈಂಡ್ ಕೂಡ ಶಾರ್ಪ್ ಆಗುತ್ತೆ ಮತ್ತೆ ಸ್ಪೆಷಲಿ ನಿಮ್ಮ ಸ್ಪರ್ಮ್ ಕ್ವಾಂಟಿಟಿ ತುಂಬಾ ಬೇಗ ಹೆಚ್ಚುತ್ತೆ ಏನಾದ್ರೂ ನೀವು ನಿಮ್ಮ ಬಾಡಿಲಿ ತುಂಬಾ ಬೇಗ ಸ್ಪರ್ಮ್ ರಿಕವರಿ ಮಾಡಬೇಕು ಅಂತ ಇದ್ರೆ ಆಗ ಈ ಟಿಪ್ಸ್ ನ ಖಂಡಿತ ಫಾಲೋ ಮಾಡಿ ಟಿಪ್ ನಂಬರ್ 2 ನೋಡಿ ಯಾವಾಗ ನೀವು ಯಾವುದೇ ರೀತಿಯ ಲೆಗ್ ರಿಲೇಟೆಡ್ ಎಕ್ಸರ್ಸೈಸಸ್ ಮಾಡ್ತಿರೋ ಅಂದ್ರೆ ನಿಮ್ಮ ಲೆಗ್ ಮಸಲ್ಸ್ ಮೇಲೆ ಪ್ರೆಷರ್ ನ ಜನರೇಟ್ ಮಾಡ್ತಿರೋ ಆಗ ನಿಮ್ಮ ಟೆಸ್ಟಿಸ್ ನ ಬ್ಲಡ್ ಸರ್ಕ್ಯುಲೇಷನ್ ತುಂಬಾನೇ ಜಾಸ್ತಿ ಆಗುತ್ತೆ ಅಂದ್ರೆ ಅದರ ಕೆಲಸ ಮಾಡುವ ಗತಿ ಏನಿದೆ ಅದು ಮೊದಲ ಸಮಯಕ್ಕಿಂತ ಹೆಚ್ಚು ತುಂಬಾ ಜಾಸ್ತಿ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಮೊದಲು ನಿಮ್ಮ ಸ್ಪರ್ಮ್ ಕಡಿಮೆ ಆಗ್ತಿರ್ಬೋದು ಆದ್ರೆ ಈ ಲೆಗ್ ಎಕ್ಸರ್ಸೈಸಸ್ ಮಾಡೋದ್ರಿಂದ ನಿಮ್ಮ ಸ್ಪರ್ಮ್ ಹೆಚ್ಚಾಗಬಹುದು ಅದಕ್ಕೆ ಈಗ ನೀವು ಏನ್ ಮಾಡಬಹುದು ಅಂದ್ರೆ 50 ಸ್ಕ್ವಾಟ್ಸ್ ಮಾಡಬೇಕು ಡೈಲಿ ಮತ್ತೆ ಎರಡನೇದು ನೀವು ಕಡಿಮೆ ಅಂದ್ರೂ 500 ಮೀಟರ್ ಅಥವಾ 1 ಕಿಲೋಮೀಟರ್ ನ ರನ್ನಿಂಗ್ ಮಾಡಬೇಕು ಏನಾದ್ರೂ ನೀವು ಎರಡನ್ನು ಡಿಸಿಪ್ಲಿನ್ ಜೊತೆ ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ಆಗ ನೀವು ನಿಮ್ಮ ಬಾಡಿಲಿ ಯಾವ ತರಹದ ಬದಲಾವಣೆಗಳನ್ನ ಕಾಣ್ತೀರಾ ಅಂದ್ರೆ ಅದನ್ನ ನೀವೇ ಸ್ವತಃ ನೋಡಿ ಆಶ್ಚರ್ಯ ಪಡ್ತೀರಾ ಟಿಪ್ ನಂಬರ್ 3 ಗುಡ್ ಡಯಟ್ ನೋಡಿ ನೀವು ನಿಮ್ಮ ಬಾಡಿಲಿ ಯಾವುದೇ ತರಹದ ಬದಲಾವಣೆ ಮಾಡಬೇಕು ಅಂತ ಇದ್ರೆ ಆಗ ಏನಾದ್ರೂ ನೀವು ನಿಮ್ಮ ಡಯಟ್ ಅಲ್ಲಿ ಬದಲಾವಣೆ ಮಾಡಿದ್ರೆ ಆಗ ನಿಮ್ಮ ಬಾಡಿಲಿ ತಾನಾಗಿ ತಾನೇ ಬದಲಾವಣೆಗಳಾಗುತ್ತೆ ಈಗ ನಾನು ನಿಮಗೆ ಕೆಲವು ಐಟಮ್ಸ್ ಗಳ ಹೆಸರು ಹೇಳೋದಕ್ಕೆ ಹೋಗ್ತಿದ್ದೀನಿ ಮತ್ತೆ ಅದನ್ನ ನೀವು ನಿಮ್ಮ ಡಯಟ್ ಅಲ್ಲಿ ಯೂಸ್ ಮಾಡಿದ್ರೆ ಆಗ ಇದು ನಿಮ್ಮ ಸ್ಪರ್ಮ್ ಕ್ವಾಂಟಿಟಿ ತುಂಬಾ ಬೇಗ ಹೆಚ್ಚುತ್ತೆ ನೋಡಿ ನೀವು ನಿಮ್ಮ ಡಯಟ್ ಅಲ್ಲಿ ಯಾವುದೇ ಫ್ಯಾನ್ಸಿ ಅಥವಾ ಹಾರ್ಡ್ ಡಯಟ್ ನ ಫಾಲೋ ಮಾಡೋ ಅವಶ್ಯಕತೆ ಇಲ್ಲ ಬದಲಿಗೆ ನೀವು ನಿಮ್ಮ ಡಯಟ್ ಅಲ್ಲಿ ನಾರ್ಮಲ್ ಆದ ವಸ್ತುಗಳನ್ನ ಆಡ್ ಮಾಡಬೇಕು ಮತ್ತೆ ಎಲ್ಲಕ್ಕಿಂತ ಮೊದಲನೇ ಡಯಟ್ ಇದೆ ಮನೆಯ ಊಟ ಇದನ್ನೇ ನೀವು ಸರಿಯಾಗಿ ತಿನ್ನಿ ಮತ್ತೆ ಯಾವುದೇ ಸಮಯದ ಊಟನ ಸ್ಕಿಪ್ ಮಾಡಬೇಡಿ ಎರಡನೇದು ನೀವು ಬೆಳಿಗ್ಗೆ ಎದ್ದು ಜಾಸ್ತಿ ಏನಿಲ್ಲ 50 ಗ್ರಾಂ ನೆನೆಸಿರೋ ಕಡಲೆಕಾಳು ಮತ್ತೆ ಅದರ ಜೊತೆ ಸ್ವಲ್ಪ ಬೆಲ್ಲ ಈ ಎರಡನ್ನು ತಿನ್ಬೇಕು ಬೆಳಿಗ್ಗೆ ಫ್ರೆಶ್ ಆದ ಮೇಲೆ ಮೂರನೇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಇದಕ್ಕಿಂತ ವೇಗವಾಗಿ ಯಾವುದು ಅಷ್ಟು ಬೇಗ ಸ್ಪರ್ಮ್ ರಿಕವರ್ ಮಾಡೋದಕ್ಕಾಗಲ್ಲ ಮತ್ತೆ ಅದು ಎಳನೀರು ನೋಡಿ ನೀವು ಎಳ್ನೀರ್ನ ಅಫೋರ್ಡ್ ಮಾಡಬಹುದಂದ್ರೆ ಪ್ರತಿದಿನ ಒಂದು ಎಳ್ನೀರ್ನ ಖಂಡಿತ ಕುಡಿರಿ ನೀವು ಇದನ್ನ ದಿನದಲ್ಲಿ ಯಾವಾಗ್ಲಾದ್ರೂ ಕುಡಿಬಹುದು ಏನಾದ್ರೂ ನೀವು ಅದನ್ನ ಅಫೋರ್ಡ್ ಮಾಡೋದಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ 2 ರಿಂದ 3 ದಿನದ ಅಂತರದಲ್ಲಿ ಒಂದು ಸರಿ ಖಂಡಿತ ಕುಡಿರಿ ಯಾವಾಗ ನೀವು ನಿಮ್ಮ ಸ್ಪರ್ಮ್ ನ ರಿಕವರ್ ಮಾಡುವ ಸ್ಟೇಜ್ ಅಲ್ಲಿ ಇರ್ತಿರೋ ಮತ್ತೆ ಇದಾಗಿತ್ತು ನಿಮ್ಮ ಡಯಟ್ ನ ಬಗ್ಗೆ ಈಗ ನಾನು ನಿಮಗೆ ಈ ರೀತಿ ಔಷಧಿಯ ಬಗ್ಗೆ ಹೇಳೋದಕ್ಕೆ ಹೋಗ್ತಿದ್ದೀನಿ ಅದು ನಿಮ್ಮ ಸ್ಪರ್ಮ್ ಲೆವೆಲ್ ಅಂತೂ ಹೆಚ್ಚುತ್ತೆ ಮತ್ತೆ ಇದರ ಜೊತೆಗೆ ನಿಮ್ಮ ಸ್ಟ್ರೆಂತ್ ನ ಕೂಡ ಹೆಚ್ಚುತ್ತೆ ಮತ್ತೆ ಆ ಔಷಧಿಯ ಹೆಸರಿದೆ ಅಶ್ವಗಂಧ ನೋಡಿ ಅಶ್ವಗಂಧ ಒಂದು ಆಯುರ್ವೇದದ ವಸ್ತು ಇದರ ಯಾವುದೇ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅಂದ್ರೆ ನೀವು ಯಾವುದೇ ಭಯ ಇಲ್ದೇನೆ ಇದನ್ನ ಸುಲಭವಾಗಿ ಯೂಸ್ ಮಾಡಬಹುದು ನೀವು ಅಶ್ವಗಂಧನ ಯಾವುದೇ ಆಯುರ್ವೇದದ ಅಂಗಡಿಯಿಂದ ಖರೀದಿ ಮಾಡಬಹುದು ಯೂಸ್ ಮಾಡೋದಕ್ಕೆ ಆದ್ರೆ ಒಂದು ಮಾತನ್ನ ಗಮನದಲ್ಲಿ ಇಡಿ ಕೆಲವು ಅಂಗಡಿಗಳಲ್ಲಿ ಡ್ಯೂಪ್ಲಿಕೇಟ್ ಅಶ್ವಗಂಧ ಇಟ್ಟಿರ್ತಾರೆ ಅದಕ್ಕೆ ನಿಮ್ಗೆ ಅಶ್ವಗಂಧದ ಬೆಸ್ಟ್ ಬಯರ್ ಆಪ್ಷನ್ ಕೊಟ್ಟಿದ್ದೀನಿ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂತರ ಚೆಕ್ ಮಾಡಿ 4 ಈಗ ನಾನು ನಿಮಗೆ ಕೆಲವು ಈ ರೀತಿ ವಿಷಯಗಳ ಬಗ್ಗೆ ಹೇಳ್ತಿದ್ದೀನಿ ಅದನ್ನ ನೀವು ಮುಖ್ಯವಾಗಿ ಗಮನದಲ್ಲಿ ಇಡಬೇಕು ಎಲ್ಲಕ್ಕಿಂತ ಮೊದಲು ನೀವು ಹೊಟ್ಟೆನ ಕೆಳಗೆ ಮಾಡಿ ಮಲಗೋದನ್ನ ನಿಲ್ಲಿಸಿ ಯಾಕಂದ್ರೆ ಯಾವಾಗ ನೀವು ಈ ರೀತಿ ಪೊಸಿಷನ್ ಅಲ್ಲಿ ಮಲಗ್ತಿರೋ ಆಗ ನಿಮ್ಮ ಜೊತೆ ನೈಟ್ ಫಾಲ್ ಆಗುವ ಚಾನ್ಸ್ ತುಂಬಾ ಜಾಸ್ತಿ ಇರುತ್ತೆ ಮತ್ತೆ ಈ ರೀತಿ ಇರಬೇಕಾದ್ರೆ ನಿಮ್ಮ ಬಾಡಿ ಸ್ಪರ್ಮ್ ನ ರಿಕವರಿ ಏನೋ ಮಾಡ್ತಿರುತ್ತೆ ಮತ್ತೆ ಏನಾದ್ರೂ ನಿಮಗೆ ರಾತ್ರಿ ನೈಟ್ ಫಾಲ್ ಆದ್ರೆ ಆಗ ಇದ್ರ ಯಾವುದೇ ಲಾಭ ನಿಮ್ಗೆ ಆಗಲ್ಲ ಅದಕ್ಕೆ ಮಾತನ್ನ ಗಮನದಲ್ಲಿ ಸ್ನೇಹಿತರೆ ಈಗ ಬರೋಣ ನೈಟ್ ಫಾಲ್ ಸಮಸ್ಯೆ ಹೇಗೆ ಸ್ಟಾಪ್ ಮಾಡೋದು ಅಂತ ಮೊದಲು ತಿಳಿಯೋಣ ನೈಟ್ ಫಾಲ್ ಯಾಕೆ ಆಗುತ್ತೆ ಅಂತ ತುಂಬಾ ದಿನಗಳಿಂದ ನೋ ಫ್ಯಾಪ್ ಅಂದ್ರೆ ಮಾಸ್ಟರ್ಬೇಷನ್ ಮಾಡಿಲ್ಲ ಅಂದ್ರೆ ಆಗುತ್ತೆ ಅಂತ ಹೇಳ್ತಾರೆ ಆದ್ರೆ ಇದು ನಿಜ ಅಲ್ಲ ತುಂಬಾ ವರ್ಷಾನುಗಟ್ಟಲೆ ವೀರ್ಯನ ಆಚೆ ಬರದೆ ಬ್ರಹ್ಮಚರ್ಯನ ಪಾಲನೆ ಮಾಡಿದವರ ತುಂಬಾ ಜನರ ಉದಾಹರಣೆ ಇದೆ ಅದಕ್ಕೆ ನೀವು ಈ ತಪ್ಪು ಕಲ್ಪನೆಯಲ್ಲಿ ಇರಬೇಡಿ ಮತ್ತೆ ಈಗ ತಿಳಿಯೋಣ ಯಾಕೆ ನಿಜವಾಗ್ಲೂ ನೈಟ್ ಫಾಲ್ ಆಗತ್ತೆ ಮತ್ತೆ ಅದನ್ನ ಹೇಗೆ ಸ್ಟಾಪ್ ಮಾಡಬಹುದು ಅಂತ ನೈಟ್ ಫಾಲ್ ಆಗುವ ಕಾರಣ ಫಸ್ಟ್ ನಿಮ್ಮ ಬಾಡಿಯ ಹೀಟ್ ಇಂದ ಉಷ್ಣತೆಯಿಂದ ಸೆಕೆಂಡ್ ನಿಮ್ಮ ಫುಡ್ ಹ್ಯಾಬಿಟ್ ಅಂಡ್ ಸ್ಲೀಪಿಂಗ್ ಪೊಸಿಷನ್ ಇಂದ ಥರ್ಡ್ ನೀವು ಮಲಗುವಾಗ ಬರುವ ಅಶ್ಲೀಲ ಕನಸುಗಳಿಂದ ಸೊ ಬನ್ನಿ ಇದೆಲ್ಲ ಯಾಕೆ ಆಗುತ್ತೆ ಅಂತ ನೋಡೋಣ ಫಸ್ಟ್ ನಿಮ್ಮ ಬಾಡಿ ಹೀಟ್ ಇಂದ ಉಷ್ಣತೆಯಿಂದ ಇದರ ಸೊಲ್ಯೂಷನ್ ನಾವು ಸ್ನಾನ ಮಾಡಬೇಕಾದ್ರೆ ಕೋಲ್ಡ್ ವಾಟರ್ ಅಥವಾ ವಾರ್ಮ್ ವಾಟರ್ ಯೂಸ್ ಮಾಡಿ ಮತ್ತೆ ರಾತ್ರಿ ಮಲಗುವಾಗ ಕಾಲುಗಳನ್ನು ತೊಳೆದು
ಕಾಲಿಗೆ ಎಣ್ಣೆ ಹಚ್ಚಿ ಮಲಗೋದ್ರಿಂದ ನಿಮ್ಮ ಬಾಡಿ ಹೀಟ್ ಕಡಿಮೆ ಆಗುತ್ತೆ. ಸೆಕೆಂಡ್, ನಿಮ್ಮ ಫುಡ್ ಹ್ಯಾಬಿಟ್ ಅಂಡ್ ಸ್ಲೀಪಿಂಗ್ ಪೊಸಿಷನ್. ನೀವು ಮಲಗುವ 3 ಗಂಟೆ ಮುಂಚೆ ಊಟ ಮಾಡಿ, ಅದು ಲೈಟ್ ಆಗಿರ್ಲಿ. ಆಮೇಲೆ ವಾಕಿಂಗ್ ಮಾಡಿ. ಅದರಿಂದ ನಿಮ್ಮ ಬಾಡಿ ಟೈರ್ಡ್ ಆಗುತ್ತೆ ಮತ್ತೆ ನಿಮಗೆ ಅಂತ ಥಾಟ್ ಬರಲ್ಲ. ಮತ್ತೆ ನಿಮಗೆ ಜಾಸ್ತಿ ನೈಟ್ ಫಾಲ್ ಪ್ರಾಬ್ಲಮ್ ಇದ್ರೆ ನೀವು ಹಾಟ್ ಫುಡ್, ಸ್ಪೈಸಿ ಫುಡ್, ಆಯಿಲ್ ಫುಡ್ ನೀವು ಕಡಿಮೆ ಮಾಡಬೇಕು. ಮತ್ತೆ ನೆನಪಿರ್ಲಿ, ನಾವು ಮಲಗುವಾಗ ಹೊಟ್ಟೆ ಮೇಲೆ ಮಲಗಬಾರದು. ನಿಮ್ಮ ಸ್ಲೀಪಿಂಗ್ ಪೊಸಿಷನ್ ಬ್ಯಾಕ್ ಸೈಡ್ ಅಥವಾ ಸೈಡ್ ಪೊಸಿಷನ್ ಇರಲಿ. ಥರ್ಡ್, ನೀವು ಮಲಗುವಾಗ ಬರುವ ಅಶ್ಲೀಲ ಕನಸುಗಳು. ಇದನ್ನ ಕಂಟ್ರೋಲ್ ಮಾಡೋದು ಒಂದು ದೊಡ್ಡ ಸವಾಲು. ಇದನ್ನ ಕಂಟ್ರೋಲ್ ಹೇಗೆ ಮಾಡೋದು ಅಂತ ಹೇಳ್ತೀನಿ, ಗಮನ ಇಟ್ಟು ಕೇಳಿ. ನಮ್ಮ ಹಿಂದೂ ಸಭ್ಯತೆಯಲ್ಲಿ ಋಷಿಮುನಿಗಳು ಮಲಗುವ ಮುಂಚೆ ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡ್ತಿದ್ರು. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಯಲ್ಲಿ ವೈಬ್ರೇಷನ್ ಆಗುತ್ತೆ, ಒಂದು ಪಾಸಿಟಿವ್ ಎನರ್ಜಿ ಮೈಂಡ್ ಅಲ್ಲಿ ಕೂರುತ್ತೆ. ಮತ್ತೆ ನಿಮ್ಮ ಬ್ರೈನ್ ಅಲ್ಲಿ ಸೋಷಿಯಲ್ ಮೀಡಿಯಾದ ಅಶ್ಲೀಲ ಫೋಟೋ, ವಿಡಿಯೋಸ್ ಗಳ ನೆನಪು ಇರುತ್ತೆ. ನೀವು ಯಾವ್ದನ್ನ ನೋಡ್ತಿರೋ ಅದು ನಿಮ್ಮ ಬ್ರೈನ್ ನಿಮ್ಮ ಕನಸಿನಲ್ಲಿ ತೋರಿಸೋದು. ಮತ್ತೆ ನೀವು ಎಷ್ಟೇ ಕಂಟ್ರೋಲ್ ಮಾಡಿದ್ರು ಸೋಷಿಯಲ್ ಮೀಡಿಯಾನಲ್ಲಿ ಅಂತ ಫೋಟೋಸ್, ರೀಲ್ಸ್ ಬರ್ತಾನೆ ಇರುತ್ತೆ ನಿಮ್ಮ ಫೀಡ್ ಅಲ್ಲಿ. ನೀವು ಆಗ ಅಂತ ರೀಲ್ಸ್ ನಾಟ್ ಇಂಟ್ರೆಸ್ಟೆಡ್ ಮಾಡಿ, ಆಗ ಅಂತ ರೀಲ್ಸ್ ನಿಮ್ಗೆ ಬರಲ್ಲ. ಇಲ್ಲ, ನೀವು ಒಂದು ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ, ಅದರಲ್ಲಿ ನಿಮ್ಗೆ ಯೂಸ್ಫುಲ್ ಇನ್ಫಾರ್ಮೇಟಿವ್ ಚಾನೆಲ್ ನ ಫಾಲೋ ಮಾಡಬೇಕು. ಆಗ ನಿಮ್ಗೆ ಫೀಡ್ ಅಲ್ಲಿ ಕೆಟ್ಟ ವಿಡಿಯೋಸ್ ಬರಲ್ಲ. ಇದರಿಂದ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗಲ್ಲ. ಇನ್ನೊಂದು, ಡೈಲಿ ಫಿಸಿಕಲ್ ಆಕ್ಟಿವಿಟಿ ಲೈಕ್ ಜಾಗಿಂಗ್, ಎಕ್ಸರ್ಸೈಸ್ ಅಥವಾ ಯೋಗಾಸನ, ಮೆಡಿಟೇಷನ್ ಮಾಡಿ. ಆಗ ನಿಮ್ಮ ಮೈಂಡ್ ಅಂಡ್ ಬಾಡಿ ಎರಡು ಫ್ರೆಶ್ ಅಂಡ್ ಪಾಸಿಟಿವ್ ಇರುತ್ತೆ. ಇದನ್ನ ಫಾಲೋ ಮಾಡಿ ಪಕ್ಕಾ ನೈಟ್ ಫಾಲ್ ಕಂಟ್ರೋಲ್ ಆಗುತ್ತೆ. ಈ ಸ್ಟೆಪ್ ನ ಯಾರ್ಯಾರು ಫಾಲೋ ಮಾಡ್ತಿರೋ ಅವರು ಫಾಲೋ ಮಾಡಿ ಆದ್ಮೇಲೆ ತಪ್ಪದೆ ಫೀಡ್ಬ್ಯಾಕ್ ನ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ಇನ್ನೊಂದು ಮುಖ್ಯವಾಗಿರೋದೇನಂದ್ರೆ, ನೀವು ಪ್ರತಿದಿನ 3 ರಿಂದ 4 ಲೀಟರ್ ನೀರನ್ನ ಖಂಡಿತ ಕುಡಿರಿ. ಈ ರೀತಿ ಯಾಕಂದ್ರೆ ಯಾವಾಗ ನಿಮ್ಮ ಬಾಡಿಯಿಂದ ಸ್ಪರ್ಮ್ ಹೊರಗೆ ಹೋಗ್ತಿರುತ್ತೋ ಆಗ ನಿಮಗೆ ಅನ್ಸ್ತಿರುತ್ತೆ ಅದರಲ್ಲಿ ಬರೀ ಸ್ಪರ್ಮ್ಸ್ ಹೊರಗೆ ಹೋಗ್ತಿದೆ ಅಂತ. ಆದ್ರೆ ಇದು ಈ ರೀತಿ ಇಲ್ಲ. ಬದಲಿಗೆ ಇದರಲ್ಲಿ ಆಲ್ಮೋಸ್ಟ್ 30% ಅಷ್ಟು ಸ್ಪರ್ಮ್ ಇರುತ್ತೆ. ಮತ್ತೆ ಬಾಕಿ ಅದರಲ್ಲಿ ವಾಟರ್ ಇರುತ್ತೆ. ಮತ್ತೆ ಅದರಲ್ಲಿ ಸಾಕಷ್ಟು ಮಿನರಲ್ಸ್ ಇರುತ್ತೆ. ಅದಕ್ಕೆ ನಿಮ್ಮ ಬಾಡಿನ ಸದಾ ಹೈಡ್ರೇಟೆಡ್ ಆಗಿಡಿ. ಮತ್ತೆ ಅದನ್ನ ನಾರ್ಮಲ್ ಟೆಂಪರೇಚರ್ ಅಲ್ಲಿ ಇಡಿ. ಯಾಕಂದ್ರೆ ನಿಮ್ಮ ಬಾಡಿಯ ಸ್ಪರ್ಮ್ ಕ್ವಾಂಟಿಟಿ ಏನಿದೆ ಅದು ವೇಗವಾಗಿ ಹೆಚ್ಚೋದಕ್ಕೆ. ಮೂರನೇದು, ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಅವಶ್ಯಕತೆಯಷ್ಟು ನಿದ್ದೆ. ಅದುವೇ 7 ರಿಂದ 8 ಗಂಟೆದು. ಯಾಕಂದ್ರೆ ಯಾವಾಗ ನೀವು ಮಲಗ್ತಿರೋ ಆಗ ಅದೇ ಸಮಯ ನಿಮ್ಮ ಬಾಡಿಲಿ ಟೆಸ್ಟೋಸ್ಟೆರಾನ್ ಮತ್ತೆ ಎಷ್ಟೆಲ್ಲ ಸೆಕ್ಸ್ ಹಾರ್ಮೋನ್ಸ್ ಇರುತ್ತೋ ಅದು ಎಲ್ಲಕ್ಕಿಂತ ಜಾಸ್ತಿ ರಿಲೀಸ್ ಆಗುತ್ತೆ. ಮತ್ತೆ ಇದೇ ಹಾರ್ಮೋನ್ಸ್ ಗಳಿಂದ ನಿಮ್ಮ ಬಾಡಿಲಿ ಹೆಚ್ಚು ಸ್ಪರ್ಮ್ ಆಗೋದು ಡಿಪೆಂಡ್ ಆಗುತ್ತೆ. ಅದಕ್ಕೆ ಸದಾ ನೆನಪಿಡಿ, ನೀವು ಪ್ರತಿದಿನ 8 ಗಂಟೆಯ ನಿದ್ದೆ ಮಾಡೋ ಅವಶ್ಯಕತೆ ಇದೆ. ಈಗ ನಾನು ಇಲ್ಲಿ ನಿಮಗೆ 8 ಗಂಟೆಯ ನಿದ್ದೆ ಹೇಳಿರೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಜನ ಏನ್ ಮಾಡ್ತಾರಂದ್ರೆ ರಾತ್ರಿ 12-1 ಗಂಟೆಗೆ ಮಲಗ್ತಾರೆ ಮತ್ತೆ ಬೆಳಿಗ್ಗೆ 9-10 ಗಂಟೆಗೆ ಹೇಳ್ತಾರೆ. ಈ ರೀತಿ ಮಾಡೋದ್ರಿಂದ ನೀವು ನಿಮ್ಮ ಹೆಲ್ತ್ ಜೊತೆ ಆಟ ಆಡ್ತಿರ್ತೀರಾ. ನನ್ನ ಕೆಲಸ ನಿಮಗೆ ಹೇಳೋದು, ನಾನು ಅದನ್ನ ಹೇಳ್ತೀನಿ. ಬಾಕಿ ಎಲ್ಲ ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ನಿಮ್ಮ ಮೇಲೆ ಎಷ್ಟು ಅಳವಡಿಸ್ತೀರಾ ಅಂತ. ಬೋನಸ್ ಟಿಪ್, ಏನಾದ್ರೂ 2 ನಿಮಿಷದ ಒಳಗೆ ನೀವು ನಿಮ್ಮ ಟೆಸ್ಟೋಸ್ಟೆರಾನ್ ಲೆವೆಲ್ ನ 20% ಹೆಚ್ಚಿಸಬೇಕು. ಮತ್ತೆ ನಿಮ್ಮ ಕಾರ್ಟಿಸೋಲ್ ಲೆವೆಲ್, ಅದನ್ನ ಸ್ಟ್ರೆಸ್ ಹಾರ್ಮೋನ್ ಅಂತಾನು ಕರಿತೀವಿ, ಅದನ್ನ ನೀವು ಕಡಿಮೆ ಮಾಡಬೇಕು ಅಂತ ಇದ್ರೆ ಆಗ ನೀವು ಕೇವಲ ಈ ಒಂದು ಟ್ರಿಕ್ ನ ಯೂಸ್ ಮಾಡಿ. ಇದನ್ನ ಒಂದು ಸರಿ ನಿಮ್ಮ ಬಾಡಿಲಿ ಅಪ್ಲೈ ಮಾಡಿ ನೋಡಿ. ಮತ್ತೆ ಯಾವ್ದನ್ನ ನಾನು ನಿಮಗೆ ಈಗ ಹೇಳ್ತಿದ್ದೀನೋ ಇದು ಸೈಂಟಿಫಿಕಲಿ ಪ್ರೂವನ್. ಸಾಕಷ್ಟು ವರ್ಷಗಳ ಹಿಂದೆ ಹಾರ್ವರ್ಡ್ ಅಲ್ಲಿ ಒಂದು ಸ್ಟಡಿ ಆಗಿತ್ತು. ಅದರಲ್ಲಿ ಇದನ್ನ ಪತ್ತೆ ಹಚ್ಚಿದ್ರು. ಏನಾದ್ರೂ ನೀವು 2 ನಿಮಿಷದ ತನಕ ನಿಮ್ಮನ್ನ ನೀವು ಪವರ್ ಪೋಸ್ಚರ್ ಅಲ್ಲಿ ಇಡ್ತಿರೋ, ಈ ರೀತಿ ನಿಮ್ಮನ್ನ ನೀವು ಕನ್ನಡಿಲಿ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ನೋಡಿದಾಗ ಆಗ ನಿಮ್ಮ ಟೆಸ್ಟೋಸ್ಟೆರಾನ್ 20% ತನಕ ಹೆಚ್ಚುತ್ತೆ. ಹೌದು, ನೀವು ಸರಿಯಾಗಿ ಕೇಳಿದ್ರೆ 20% ಅಷ್ಟು ಹೆಚ್ಚುತ್ತೆ. ನಿಮ್ಮ ಕಾರ್ಟಿಸೋಲ್ ಲೆವೆಲ್, ಅದನ್ನ ಸ್ಟ್ರೆಸ್ ಹಾರ್ಮೋನ್ ಅಂತಾನು ನಾವು ಕರಿತೀವಲ್ಲ, ಅದು 18% ಅಷ್ಟು ಡಿಕ್ರೀಸ್ ಕಡಿಮೆ ಆಗೋಗುತ್ತೆ. ಮತ್ತೆ ಆ ಸ್ಟಡಿಯ ಒಳಗೆ ಮತ್ತೊಂದು ಪವರ್ ಪೋಸ್ಚರ್ ಇದೆ. ಚೇರ್ ಮೇಲೆ ನೀವು ಈ ರೀತಿ ರಿಲ್ಯಾಕ್ಸ್ ಮಾಡಿ ಕೂತ್ಕೊಳ್ಳೋದು. ನೀವು ಇದನ್ನ ಸಾಕಷ್ಟು ಫೋಟೋಸ್ ಅಲ್ಲಿ ನೋಡಿರಬಹುದು, ಸಕ್ಸಸ್ಫುಲ್ ಜನರು ಈ ರೀತಿ ಕೂತ್ಕೊಂಡಿರೋದನ್ನ. ಮತ್ತೆ ಇದೇ ರೀತಿ ಸೇಮ್ ರಿಸಲ್ಟ್ ನಿಮಗೂ ಸಿಗುತ್ತೆ. ಕಾರ್ಟಿಸೋಲ್ ಲೆವೆಲ್ ಡೌನ್ ಮತ್ತೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಪ್. ಏನಾದ್ರೂ ಈ ವಿಡಿಯೋ ನಿಮಗೆ ಅರ್ಥ ಆಗಿದ್ರೆ ಇದನ್ನ ಅವರ ಜೊತೆ ಶೇರ್ ಮಾಡಿ. ಯಾರ ಟೆಸ್ಟೋಸ್ಟೆರಾನ್ ಲೆವೆಲ್ ಕಡಿಮೆ ಮತ್ತು ಕಾನ್ಫಿಡೆನ್ಸ್ ಲೋ ಇದೆಯೋ. ಹೆಲ್ತಿ ಸ್ಪರ್ಮ್ ಇನ್ಕ್ರೀಸಿಂಗ್ ಫುಡ್ಸ್: ನಂಬರ್ 1 ಫಿಶ್ ಫಾರ್ ಸ್ಪರ್ಮ್ ಮೊಟಿಲಿಟಿ. ನಂಬರ್ 2 ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್: ಬನಾನಾ, ಜಾಕ್ ಫ್ರೂಟ್, ಪೊಮೊಗ್ರಾನೇಟ್. ಇದು ಸ್ಪೆಷಲಿ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್ ಅಂಡ್ ಬ್ಲೂಬೆರೀಸ್. ಮತ್ತೆ ಎಲ್ಲಾ ತರಹದ ಹಸಿರು ತರಕಾರಿಗಳು ಮತ್ತೆ ಕಾಳುಗಳು ನಿಮ್ಮ ಸ್ಪರ್ಮ್ ಕೌಂಟ್ ಹೆಚ್ಚೋದಕ್ಕೆ. ನಂಬರ್ 3 ವಾಲ್ನಟ್ಸ್ ಫಾರ್ ಹೆಲ್ತಿ ಸ್ಪರ್ಮ್ ಮೊಟಿಲಿಟಿ. ಸ್ನೇಹಿತರೆ, ಇದರ ಜೊತೆಗೆ ಬ್ರಹ್ಮಚರ್ಯನ ಫಾಲೋ ಮಾಡಿ ಕೂಡ ನಿಮ್ಮ ಕಳೆದೋಗಿರೋ ಶಕ್ತಿನ ಪಡಿಬಹುದು. ಬ್ರಹ್ಮಚರ್ಯ ಮೇಲೆ ಸಾಕಷ್ಟು ವಿಡಿಯೋಸ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಹೋಗಿ ಚೆಕ್ ಮಾಡಿ. ಮತ್ತೆ ಬ್ರಹ್ಮಚರ್ಯದ ಪ್ಲೇ ಲಿಸ್ಟ್ ಕೂಡ ಮಾಡಿದ್ದೀನಿ ನಿಮಗೆ ಹೆಲ್ಪ್ ಆಗೋದಕ್ಕೆ. ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ. ಅದಕ್ಕೆ ವಿಡಿಯೋನ ಲೈಕ್ ಮತ್ತೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನ್ ಮಾಡಿ. ನಮ್ಮ ಎಲ್ಲಾ ವಿಡಿಯೋಸ್ ನಿಮಗೆ ಮೊದಲು ಬರೋದಕ್ಕೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.